ಇದು ಬಡ ರೈತನ ಮಗಳ ಕರುಣಾಜನಕ ಕಥೆ. ಬಾಳಿ ಬದುಕಬೇಕಾಗಿದ್ದ ಹೆಣ್ಣು ಮಗಳ ಬದುಕಲ್ಲಿ ಕತ್ತಲು ಆವರಿಸಿದೆ. ಪಿಯುಸಿ ವಿದ್ಯಾರ್ಥಿನಿಯ ಲಿವರ್ ಫೇಲ್ಯೂರ್ ಆಗಿಬಿಟ್ಟಿದೆ. ಸಹಾಯಕ್ಕಾಗಿ ಅಂಗಲಾಚಿದ್ದಾರೆ ಬಡ ರೈತ ಕುಟುಂಬರು. ಮಂಡ್ಯ ತಾಲೂಕಿನ ಹೆಚ್ ಮಲ್ಲಿಗೆರೆ ಗ್ರಾಮದ ನಿವಾಸಿ ಇವರು. ಇನ್ನು ಪಿಯುಸಿ ಓದ್ತಾ ಇದ್ದಾರೆ. ಹುಡುಗಿ ಲಿವರ್ ಹೋಗ್ಬಿಟ್ಟಿದೆ. ಹಾಗಾಗಿ ಸಹಾಯ ಮಾಡಿ ಅಂತ ಅಂಗಲಾಚ್ತಾ ಇದ್ದಾರೆ ಬಡವರು ರೈತರು. ಮಲ್ಲಿಗೆರೆ ಗ್ರಾಮದ ನಿವಾಸಿ ಇದ್ದ ಜಮೀನು ಮಾರಿ ಚಿಕಿತ್ಸೆಗೆ ಹಣ ನೀಡಿದ್ದಾರೆ ಕುಟುಂಬರು. ಈವರೆಗೆ 15ರಿಂದ 20 ಲಕ್ಷ ಹಣ ಖರ್ಚು ಮಾಡಿದೆ ಈ ಬಡ ಕುಟುಂಬ. ಅಂತಿಮವಾಗಿ ಮಗಳಿಗೆ ಲಿವರ್ ನೀಡೋಕೆ ಮುಂದಾಗಿದ್ದಾರೆ ಅವರ ತಂದೆ ಶೇಖರ್. ಲಿವರ್ ಸಿಕ್ಕಿದ್ರೂ ಕೂಡ ಶಸ್ತ್ರಚಿಕಿತ್ಸೆಗೆ 30 ಲಕ್ಷ ರೂಪಾಯಿ ಹಣ ಬೇಕಂತೆ. ಹಣಕ್ಕಾಗಿ ಕುಟುಂಬಸ್ಥರು ಗ್ರಾಮಸ್ಥರು ಅಲ್ದಾಡ್ತಾ ಇದ್ದಾರೆ. ಯುವತಿ ಶ್ರೇಯಶ್ರೀ ಜೀವ ಉಳಿಸೋಕೆ ಪಣ ತೊಟ್ಟಿದ್ದಾರೆ. ಹಣ ಸಹಾಯಕ್ಕಾಗಿ ದಾನಿಗಳ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ಮಗಳನ್ನು ಬದುಕಿಸಿಕೊಡುವಂತೆ ಇಡೀ ಕುಟುಂಬ ಅಂಗಲಾಚ್ತಾ ಇದೆ. ನೋಡಿ, ನೀವೇನಾದರೂ ದಾನಿಗಳಿದ್ದರೆ ಯಾರಾದರೂ ಕೊಡಬೇಕು, ಈ ಯುವತಿಗೆ ಸಹಾಯ ಮಾಡಬೇಕು, ಆಕೆ ಎಲ್ಲರಂತೆ ಬದುಕಿ ಬಾಳಬೇಕು ಅಂತಿದ್ದರೆ ನೀವು ಸಹಾಯ ಮಾಡ್ಬೋದು. SBI ಚಿಕ್ಕಮಂಡ್ಯ ಶಾಖೆಗೆ ಮತ್ತು IFSC ಕೋಡ್ ಕೂಡ ಇದೆ, ನಂಬರ್ ನೋಟ್ ಮಾಡ್ಕೊಳ್ಳಿ. SBI N00400972 ಇದು IFSC ಕೋಡು. ಆಮೇಲೆ ಅಕೌಂಟ್ ನಂಬರು 440556937495 ನೋಡಿ, ಅಕೌಂಟ್ ನಂಬರ್ ಇದೆ. ಮತ್ತು ಮೊಬೈಲ್ ನಂಬರ್ ಇದೆ ನೋಡಿ, 9480793100. ಎಸ್ ರಾಣಿ ಶ್ರೇಯಶ್ರೀ ಅವರು ತಾಯಿ ನಂಬರ್ ಇದು. ನೋಡಿ, PUC ಓದ್ತಾ ಇದ್ದಾರೆ, ಲಿವರ್ ಡ್ಯಾಮೇಜ್ ಆಗಿಬಿಟ್ಟಿದೆ. ಇಡೀ ಕುಟುಂಬ ಅಂಗಲಾಚ್ತಾ ಇದೆ. ಯಾರಾದರೂ ದಾನಿಗಳಿದ್ದರೆ ದಯವಿಟ್ಟು ಆ ಕುಟುಂಬಕ್ಕೆ ಕೈಲಾದಷ್ಟು ಸಹಾಯವನ್ನು ಮಾಡಿ. ಆ ಗರ್ಭ ಶ್ರೀಮಂತರು ಏನಾದರೂ ಸಹಾಯ ಮಾಡಿದ್ರೆ ಒಬ್ಬರೇ ಏನಾದರೂ ಸಹಾಯ ಮಾಡಿಬಿಟ್ರೆ ಕೆಲಸ ಆಗಿಬಿಡುತ್ತೆ. ಆದರೆ ನಮ್ಮಲ್ಲಿ ಅಂಥ ದಾನಿಗಳಿಲ್ಲ. ಆ ಗರ್ಭ ಶ್ರೀಮಂತರು ಸಾವಿರಾರು ನೂರಾರು ಕೋಟಿ ಮಾಡಿದವರು ಸಹಾಯ ಮಾಡಿದಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಹಾಗಾಗಿ ಮಧ್ಯಮ ವರ್ಗದವರು ಅಥವಾ ಈಗೇನು ಕಂಪ್ನಿಗಳು ಕೆಲಸ ಮಾಡೋರು, ದಿನನಿತ್ಯ ಕೆಲಸ ಮಾಡುವಂಥವ್ರು, ಅವರು ದಾನವನ್ನು ಮಾಡ್ಬೋದು. ಹನಿ ಹನಿಗೂಡಿದ್ರೆ ಹಳ್ಳ. ಹಾಗಾಗಿನೇ ಅದೆಷ್ಟಾಗುತ್ತೋ ಆಗಲಿ, ಸಾಧ್ಯ ಆದಷ್ಟು ಸಹಾಯ ಮಾಡಿ ಅಂತ ಕುಟುಂಬ ಕೇಳ್ಕೊಂಡಿದೆ. ನಮಸ್ಕಾರ, ನನ್ನ ಹೆಸರು ಶ್ರೇಯಶ್ರೀ. ನಾನು PUC ಓದುತ್ತಿದ್ದೀನಿ. ನಾನು ಹೆಚ್ ಮಲ್ಲಿಗೆರೆ. ನನಗೆ ಲಿವರ್ ಪ್ರಾಬ್ಲಮ್ ಇದೆ. ಕೆಂಗೇರಿ BGS ಹಾಸ್ಪಿಟಲಲ್ಲಿ ತೋರಿಸ್ತಿದ್ವಿ. ಅವ್ರು ಈ ಥರ ಲಿವರ್ ಪ್ರಾಬ್ಲಮ್ ಐತೆ ಅಂತ ಹೇಳಿದ್ರು. ಅವರು ಎಸ್ಟಿಮೇಟ್ ಕೊಟ್ಟಿದ್ದಾರೆ, 27 ಲಕ್ಷ ಆಗುತ್ತೆ ಅಂತ ಹೇಳಿದ್ದಾರೆ. ಅಪ್ಪನೇ ಲಿವರ್ ಡೊನೇಟ್ ಮಾಡ್ತಿದ್ದಾರೆ. ಅದಕ್ಕಾಗಿ ಚಿಕಿತ್ಸೆಗೆ ನಾವು ತೀರಾ ಬಡವರು. ನಾನು ಎಲ್ಲರಂತೆಯೂ ಬಾಳಬೇಕು, ನಿಮ್ಮೊಂದಿಗೆ ಇರಬೇಕು ಅಂತ ಆಸೆ ಪಡ್ತೀನಿ. ನಿಮ್ಮ ಕೈಲಾದಷ್ಟು ದಾನ ಮಾಡಿ ಅಂತ ಕೇಳ್ಕೊಳ್ತೀನಿ. 15-20 ಮಾಡಿದ್ದಾರೆ. ಡೋಸ್ಗೇನೆ 15 ಲಕ್ಷ ಹೇಳಿ. ಮಗುಗೆ ತೋರಿಸ್ಕೊಂಬಂದು ಅಲ್ಲಿ ಒಂದು 2 ಡೋಸ್ ಕೊಡಿಸಿದ್ದೀವಿ. ಸುಮಾರಾಗಿ ಒಂದು 10ರಿಂದ 15 ಲಕ್ಷ ಸಾಲ ಮಾಡ್ಕೊಂಡಿದ್ದೀವಿ. ಈಗ ಎಸ್ಟಿಮೇಟ್ ಕೊಟ್ಟಿದ್ದಾರೆ 27 ಲಕ್ಷ ಕೊಟ್ಟಿದ್ದಾರೆ. ನೀವು ಹೋಗೋದಕ್ಕೆ 30 ಚಿಲ್ಲರೆ ಬೇಕು ಅಂತಂದರು ಸರ್. 30-35 ಲಕ್ಷ ಗಂಟು ನೀನು ಇಲ್ಲಿ 2 ತಿಂಗಳು ಇರಬೇಕಂತೆ. ಅಲ್ಲಿಯೇ ಪಕ್ಕದಲ್ಲೇ ಇದ್ದು ಮಾಡಬೇಕು ಅಂದರೆ ಅದರಿಂದ ನಾವು 15 ಲಕ್ಷ ಗಂಟು ಹೋರಾಟ ಕೊಟ್ಟೆ. ಅದರಿಂದ ಸಾಲನೂ ಮಾಡ್ಕೊಂಡಿನಿ. ಇನ್ನೂ ಮಾಡೋಕ್ಕೆ ಚೈತನ್ಯ ಇಲ್ದೋದಕ್ಕೆ ನಿಮ್ಮ ಮಧ್ಯಮ ಇರೋರಿಗೆ ನಾನು ಸಹಾಯ ಕೇಳ್ತಾ ಇದ್ದೀನಿ. ಮಗುಗೆ ತೋರಿಸ್ಕೊಂಬಂದು ಅಲ್ಲಿ ಒಂದು 2 ಡೋಸ್ ಕೊಡಿಸಿದ್ದೀವಿ. ಸುಮಾರಾಗಿ ಒಂದು ಮತ್ತಷ್ಟು ಮಾಹಿತಿ ಶಶಿಕುಮಾರ್. ಶ್ರೇಯಶ್ರೀ ಎಲ್ಲರಂತೆ ಬಾಳಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ಆ ಕುಟುಂಬದ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ದಾನಿಗಳು ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ ಅಂತ ನಾವು ಭಾವಿಸಿದ್ದೇವೆ. ಸದ್ಯಕ್ಕೆ ಆ ಇಡೀ ಕುಟುಂಬ ಹೇಗೆ ನೊಂದಿದೆ ಅಂತ ಈ ಒಂದು ಘಟನೆಯಿಂದ? ಪ್ರಭು, ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಮಂಡ್ಯ ತಾಲೂಕಿನ ಹೆಚ್ ಮಲ್ಲಿಗೆರೆ ಗ್ರಾಮದಲ್ಲಿರ್ತಕ್ಕಂಥ ರೈತ ಶೇಖರ್ ಅವರ ಮಗಳು ಶ್ರೇಯಶ್ರೀ ಅಂತ ಏನಿದ್ದಾಳೆ, ಆಕೆ PUC ವ್ಯಾಸಂಗನವನ್ನ ಮಾಡ್ತಿರ್ತಕ್ಕಂಥದ್ದು. ಆಕೆ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಕೂಡ ಆಗಿರ್ತಕ್ಕಂಥದ್ದು. ಆಕೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಉತ್ತಮ ವ್ಯಾಸಂಗವನ್ನ ಮಾಡ್ತಿದ್ದಂಥವಳು. ಆಕೆಗೆ ಏಕಾಏಕಿ ಈಗ ಲಿವರ್ ಫೇಲ್ಯೂರ್ ಆಗಿರ್ತಕ್ಕಂಥದ್ದು. ಅವಳ ಚಿಕಿತ್ಸೆಗೆ ಅಂತೇಳಿ ಅಥವಾ ಔಷಧೋಪಕರಣಕ್ಕೆ ಅಂತೇಳಿ ಸಾಕಷ್ಟು ಒಂದು ತಮ್ಮ ಜಮೀನನ್ನ ಅವರ ತಂದೆ ಏನಿದ್ದಾರೆ ಶೇಖರ್ ಅವರು ಜಮೀನನ್ನ
ತಮ್ಮ ಈ ಜಮೀನನ್ನೆಲ್ಲ ಮಾರಾಟವನ್ನ ಮಾಡಿ ಸುಮಾರು 15ರಿಂದ 20 ಲಕ್ಷ ಇಲ್ಲಿವರೆಗೂ ಕೂಡ ಖರ್ಚನ್ನ ಮಾಡಿರ್ತಕ್ಕಂಥದ್ದು, ಸಾಲ ಸೋಲ ಕೂಡ ಮಾಡಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಆಕೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಹೀಗಾಗಿ ತನ್ನ ಲಿವರ್ನೇ ದಾನವಾಗಿ ಕೊಡ್ಲಿಕ್ಕೂ ಕೂಡ ಈಗ ತಂದೆ ಶೇಖರ್ ಸಿದ್ಧವಾಗಿರ್ತಕ್ಕಂಥದ್ದು. ಆದ್ರೆ ಆ ಒಂದು ಲಿವರ್ ಕಸಿಗೆ ಕೂಡ ಈ ಸುಮಾರು 15ರಿಂದ 30 ಲಕ್ಷ ರೂಪಾಯಿ ಅಷ್ಟು ಖರ್ಚಾಗುತ್ತೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ಚಿಕಿತ್ಸಾ ವೆಚ್ಚಕ್ಕೂ ಕೂಡ ಈಗ ಹಣವನ್ನ ಹೊಂದಿಸಲಾಗದಂತ ಪರಿಸ್ಥಿತಿ ಶೇಖರ್ ಅವರ ಕುಟುಂಬಕ್ಕೆ ಬಂದಿರತಕ್ಕಂಥದ್ದು. ಈ ಒಂದು ದುರಂತವನ್ನ ಕಂಡಂತ ಇಡೀ ಗ್ರಾಮಸ್ಥರು ಆ ಕುಟುಂಬದ ನೆರವಿಗೆ ನಿಲ್ತಿರ್ತಕ್ಕಂಥದ್ದು. ಅಂದ್ರೆ ಆ ದಾನಿಗಳ ನೆರವನ್ನು ಕೂಡ ಬಯಸ್ತಾ ಇರ್ತಕ್ಕಂಥದ್ದು. ಯಾರಾದ್ರೂ ದಾನಿಗಳು ಯಾರಾದ್ರೂ ಇದ್ದಂತ ಸಂದರ್ಭದಲ್ಲಿ ಶ್ರೇಯಶ್ರೀ ಅವರ ಚಿಕಿತ್ಸೆಗೆ ನೆರವಾಗಿ ಅಂತೇಳಿ ಮನವಿಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸೋಷಿಯಲ್ ಮೀಡಿಯಾಗಳ ಮುಖಾಂತರವಾಗಿ ಇತರೆ ಏನು ರೀಲ್ಸ್ ಗಳ ಮುಖಾಂತರವಾಗಿರ್ಬೋದು ಈ ರೀತಿಯಲ್ಲಿ ತಮ್ಮ ಮನವಿಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಶ್ರೇಯಶ್ರೀ ಅವರ ಲಿವರ್ ಕಸಿಗೆ ಚಿಕಿತ್ಸೆಗೆ ಏನ್ ವೆಚ್ಚವಾಗುತ್ತೆ, 30 ಲಕ್ಷ ರೂಪಾಯಿ ಬೇಕಾಗುತ್ತೆ ಅಂತ ಹೇಳಿ ವೈದ್ಯರು ಏನ್ ಹೇಳಿದ್ದಾರೆ. ಅದರ ವೆಚ್ಚವನ್ನ ಭರಿಸಲಿಕ್ಕೂ ಕೂಡ ಈಗ ಶೇಖರ್ ಅವರ ಕುಟುಂಬಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಅವರ ಚಿಕಿತ್ಸೆಗೆ ದಾನಿಗಳು ನೆರವಾಗಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಸ್ಥಳೀಯ ಜನಪ್ರತಿನಿಧಿಗಳಿರ್ಬೋದು, ಇತರೆ ಅಧಿಕಾರಿಗಳಿರ್ಬೋದು, ಇತರರ ಬಳಿ ಈಗಾಗಲೇ ದಾನಿಗಳ ಬಳಿ ಮನವಿಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮಾಧ್ಯಮಗಳ ಮುಂದೆ ಕೂಡ ತಮ್ಮ ಹಳ್ಳನ್ನು ತೋಡ್ಕೊಳ್ತಿರ್ತಕ್ಕಂಥ ಕುಟುಂಬ ಆಕೆ ಚಿಕಿತ್ಸೆಗೆ ನೆರವಾಗಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ.